ಕೊಂತ ಇಲ್ಲಿ ನಾನು ಪುರಾಣ ಶುರುವಾತು. ಆ ಪುಣ್ಯಾತ್ಮ ಅವಾಗ ಅಲ್ಲಿ ನಿದ್ದೆ ಶುರುವಾತು. ಕಣ್ಣು ಮುಚ್ಚಿ ಬಾಯಿ ತೆರೆದು ಮಸ್ತ್ ನಿದ್ದೆ ಶುರು ಮಾಡ್ಯಾನ ಪುಣ್ಯಾತ್ಮ. 1.5 ತಾಸು ಆಯ್ತು, ಪುರಾಣ ಮಹಾಮಂಗಲ ಆಯ್ತು. ಎಲ್ಲರೂ ಎದ್ದು ಹೋದ್ರು. ಎಲ್ಲರೂ ಎದ್ದು ಹೋದಾಗ ಒಬ್ಬರು ಭಕ್ತರು ನಾನು ಮಾತಾಡ್ಸಕತ್ತಿದ್ರು. ತೆಡ್ರಿ ಮತ್ತೆ ಮಾತಾಡೋದೈತಿ ನಿಮ್ಗೂಡ. ನಾ ಮೂಲೆ ನಿಂತ ಮಾತಾಡಕತ್ತಿದ್ದೆ. ಎಲ್ಲರೂ ಪ್ರಸಾದ ತಂದು ಹೋದ್ರೆ ಅವಾಗ ಕಣ್ಣು ಮುಚ್ಚನ ಬಾಯಿ ತಿರ್ಕೊಂಡು ನಿದ್ದೆ ಮಾಡಕತ್ತಿದ್ನಲ್ಲ, ಅಷ್ಟೊಳಗೆ 1-2 ಬೀದಿ ನಾಯಿ ಓಡಾಡ್ಕೊಂತ ಬಂದವು. ನಾಯಿಗಳು ಓಡಾಡ್ಕೊಂತ ಬಂದು ಮ್ಯಾಗ ಕೆಳಗೆ ಮುಷಿ ನೋಡಿತ್ತು. ಯಾರೋ ನಮ್ಮರಿಗೆ ಹೊಸ ಲೈಟಿನ ಕಂಬ ತಂದಾರಂತ ಅವು ತಿಳ್ಕೊಂಡವ ನಾಯಿ. ಅದು ಏನು ಮಾಡ್ತಿ, ನಾಯಿ ಮ್ಯಾಗ ಕೆಳಗೆ ಮುಷಿ ನೋಡಿ ಇವಾಗ ಕಣ್ಣು ಮುಚ್ಚಿಂದು ಹೊಡಕತ್ತಿದ್ನಲ್ಲ ಮಸ್ತ್ ಗೊರಕಿ. ಒಂದು ನಾಯಿ ಏನು ಮಾಡಿತ್ತು, ಕಾಲೆತ್ತಿ ಅವನ ಬಾಯಿಗೆ ಟಿಮ ಮಾಡ್ಯಾ ಬಿಡಿತ್ತು. ಯಾವಾಗ ಬಾಯಿಗೆ ಟಿಮ ಮಾಡ್ತೀವಿ ಹತ್ತು ಅನ್ಕೋಂತ ಹೋದ. ನಾನು ನೋಡಿದ ಗಪ್ಪಿದ್ದೆ. ಏನಾರ ಅಂದ್ರೆ ನನಗೆ ಬೈತಾನವ. ಗಪ್ಪಿದ್ದ. ನಮ್ಮ ಕರ್ಮಕ್ಕೆ ಮರದು ಅವ್ರ ಮನೆಗೆ ಭಿನ್ನ. ಇದು ಹೆಂಗೈತೆ ನೋಡು. ಅವ್ರ ಮನೆಗೆ ಭಿನ್ನ. ಎಂದು ಭಿನ್ನ ಮಾಡಿಸಿದ್ದಿಲ್ಲ ಅಂತವ್ರು. ನನಗೆ ಆವತ್ತ ಭಿನ್ನ ಮಾಡಿಸ್ಯಾರ. ನಾವು ಮೂವರು ಮಸ್ತ್ ರೆಡಿಯಾಗಿ ಹೋದ್ವಿ. ಬರ್ರಿ ಮುತ್ತೆ ಬರ್ರಿ ತಾತ ಅಂದ್ರೆ ಬಹಳ ಖುಷಿಯಾಗ್ಯದ. ಇವತ್ತು ಮತ್ತೆ ಹೆಚ್ಚಿಗೆ ಬಂದವ. ಇನ್ನು ಉಳಿಕಿದು ಏನಾಗಿತ್ತು ಬಂದಿಲ್ಲ, ಬರಬೇಕು. ಎಷ್ಟು ಹೆಚ್ಚಿಗೆ ಬರ್ತಾರೆ ಅಷ್ಟು ಚಲೋ. ಯಾಕಂದ್ರೆ ಏನಾಗೈತೆ ಅಂದ್ರೆ ಈ ಪುರಾಣಗಳಂದ್ರೆ ಹಿಂಗ ಇವು ಬ್ಯಾಸರ. ಮೊನ್ನೆ ಒಂದು ಬಳ್ಳಾರಿ ಜಿಲ್ಲೆಗೆ ಒಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೆ ಅವ್ವ. ನಾನು ಪುರಾಣಕ್ಕೆ ಹೋಗಿದ್ದೆ. ಪುರಾಣ ಶುರುವಾಗಿ ಒಂದು 3 ದಿವಸ ಆಗಿತ್ತು. 4ನೇ ದಿವಸ ನಾನು ಗವಾಯಿಗಳು ಸಂಗೀತ ಪ್ರಾರಂಭ ಮಾಡಿ ನಾನು ಸ್ನಾನ ಪೂಜೆ ಮುಗಿಸಿದ್ದು ಕಲಬುರಗಿ ಶರಣಪ್ಪ ಪುರಾಣ ಹಿಡ್ಕೊಂಡು ಹೊಂಟಿದ್ದೆ. ಹೋಗುವಾಗ ಮಾಳಿಗೆ ಮ್ಯಾಗ ಗಂಡ ಹೆಂಡತಿ ಮಾತಾಡಕತ್ಯಾರ. ಅಲ್ಲ ಅಲ್ಲಿ ಗುಡಿಯಾಗ ಪುರಾಣ ಹಚ್ಚಾರ, ಪುರಾಣರು ಕೇಳಬಾರ್ದ. ಹೋಗಿ ಪುರಾಣ ಕೇಳಂತ ಹೆಂಡತಿ ಗಂಡಗೆ ಹೇಳ್ತಾಳೆ. ಅದ್ಯಾ ಪುರಾಣ ಬಿಡ, ಹೇಳಿದ್ದ ಹೇಳ್ತಾವ, ಆಡಿದ್ದಾಡ್ತಾವ, ಬರ್ಸಿದ್ದು ಬರ್ತಾವ, ಅದ್ಯಾ ಪುರಾಣ ಅಂತ ಗಂಡ ಅಂದ. ಇಲ್ಲ ಹಂಗಲ್ಲ, ಈ ಸಲ ಶರೀಫ್ನ ಪುರಾಣ ಐತೆ, ಹೋಗಿ ಕೇಳು ಒಮ್ಮೆರ. ಬರೀದ್ ನಿಂದ ತಿನ್ನೋದು ಬೀಳೋದು ಇದಾತಲ್ಲ ಅಂತ ಹೆಂಡತಿ ಬೈದ್ಲು. ಒಳ್ಳೆ ಪುರಾಣಕ್ಕೋ ನನಗೆ ಹಸುವಾಗ್ತದ ಅಂತೀವ ಅಂದ. ಇಲ್ಲ ನೀನು ಕೂಳಾಕಿ ಹೊಡಿ ತುಂಬ ಕೂಳಾಕಿ ಕಳಿಸ್ದ ಬಾ ಅಂತೇಳಿ ಒಂದು 20 ರೊಟ್ಟಿ 3 ಸೇರು ಅನ್ನ ಹೊಡಿಸಿಲ್ಲ ಉಂಡ. ನಾ ಕೇಳ್ಕೊಂತ ಬರ್ತಾನೆ ಬಿಡು ಪುರಾಣಕ್ಕೆ ಅಂತೇಳಿ ಬಂದು ಪುರಾಣ ಶುರು ಮಾಡಿದೆ. ಇಲ್ಲಿ ಪುರಾಣ ಶುರುವಾತ. ಬಂದ ಪುಣ್ಯಾತ್ಮ ಹಂಗೆ ಮಾಡ್ಕೊಂತ ಆಕಳಿಸ್ಕೊಂತ ಬಂದವನ ದಾರಿ ಬಿಟ್ರಿ. ಈಗ ಇಲ್ಲಿ ಅಲ್ಲೇ ಅಲ್ಲೇ ಇಲ್ಲಿ ಒಳ್ಳೆ ನೋಡ್ಬಿಟ್ರೆ ಅಲ್ಲೇ. ನಾನು ಅಂದೆ ಅಣ್ಣ ಬರಕಂದ್ರೆ ದಾರಿ ಬಿಟ್ರೆ ಬಂದವನ ಗಾಡಿಗೆ ಬೆನ್ನ ಹಚ್ಚಿ ಬಾವು ಅನ್ಕೊಂತ ಹಿಂಗಕ್ಕೊಂತ ಇಲ್ಲಿ ನಾನು ಪುರಾಣ ಶುರುವಾತು. ಆ ಪುಣ್ಯಾತ್ಮ ಅವಾಗ ಅಲ್ಲಿ ನಿದ್ದೆ ಶುರುವಾತು. ಕಣ್ಣು ಮುಚ್ಚಿ ಬಾಯಿ ತೆರೆದು ಮಸ್ತ್ ನಿದ್ದೆ ಶುರು ಮಾಡ್ಯಾನ ಪುಣ್ಯಾತ್ಮ. 1.5 ತಾಸು ಆಯ್ತು, ಪುರಾಣ ಮಹಾಮಂಗಲ ಆಯ್ತು. ಎಲ್ಲರೂ ಎದ್ದು ಹೋದ್ರು. ಎಲ್ಲರೂ ಎದ್ದು ಹೋದಾಗ ಒಬ್ಬರು ಭಕ್ತರು ನಾನು ಮಾತಾಡ್ಸಕತ್ತಿದ್ರು. ತೆಡ್ರಿ ಮತ್ತೆ ಮಾತಾಡೋದೈತಿ ನಿಮ್ಗೂಡ. ನಾ ಮೂಲೆ ನಿಂತ ಮಾತಾಡಕತ್ತಿದ್ದೆ. ಎಲ್ಲರೂ ಪ್ರಸಾದ ತಂದು ಹೋದ್ರೆ ಅವಾಗ ಕಣ್ಣು ಮುಚ್ಚನ ಬಾಯಿ ತಿರ್ಕೊಂಡು ನಿದ್ದೆ ಮಾಡಕತ್ತಿದ್ನಲ್ಲ, ಅಷ್ಟೊಳಗೆ 1-2 ಬೀದಿ ನಾಯಿ ಓಡಾಡ್ಕೊಂತ ಬಂದವು. ನಾಯಿಗಳು ಓಡಾಡ್ಕೊಂತ ಬಂದು ಮ್ಯಾಗ ಕೆಳಗೆ ಮುಷಿ ನೋಡಿತ್ತು. ಯಾರೋ ನಮ್ಮರಿಗೆ ಹೊಸ ಲೈಟಿನ ಕಂಬ ತಂದಾರಂತ ಅವು ತಿಳ್ಕೊಂಡವ ನಾಯಿ. ಅದು ಏನು ಮಾಡ್ತಿ, ನಾಯಿ ಮ್ಯಾಗ ಕೆಳಗೆ ಮುಷಿ ನೋಡಿ ಇವಾಗ ಕಣ್ಣು ಮುಚ್ಚಿಂದು ಹೊಡಕತ್ತಿದ್ನಲ್ಲ ಮಸ್ತ್ ಗೊರಕಿ. ಒಂದು ನಾಯಿ ಏನು ಮಾಡಿತ್ತು, ಕಾಲೆತ್ತಿ ಅವನ ಬಾಯಿಗೆ ಟಿಮ ಮಾಡ್ಯಾ ಬಿಡಿತ್ತು. ಯಾವಾಗ ಬಾಯಿಗೆ ಟಿಮ ಮಾಡ್ತೀವಿ ಹತ್ತು ಅನ್ಕೋಂತ ಹೋದ. ನಾನು ನೋಡಿದ ಗಪ್ಪಿದ್ದೆ. ಏನಾರ ಅಂದ್ರೆ ನನಗೆ ಬೈತಾನವ. ಗಪ್ಪಿದ್ದ. ನಮ್ಮ ಕರ್ಮಕ್ಕೆ ಮರದು ಅವ್ರ ಮನೆಗೆ ಭಿನ್ನ. ಇದು ಹೆಂಗೈತೆ ನೋಡು. ಅವ್ರ ಮನೆಗೆ ಭಿನ್ನ. ಎಂದು ಭಿನ್ನ ಮಾಡಿಸಿದ್ದಿಲ್ಲ ಅಂತವ್ರು. ನನಗೆ ಆವತ್ತ ಭಿನ್ನ ಮಾಡಿಸ್ಯಾರ. ನಾವು ಮೂವರು ಮಸ್ತ್ ರೆಡಿಯಾಗಿ ಹೋದ್ವಿ. ಬರ್ರಿ ಮುತ್ತೆ ಬರ್ರಿ ತಾತ ಅಂದ್ರೆ ಹೋದ್ವಿ. ಚಾಪೆ ಹಾಸಿಲ್ಲ ಕುಂತೀವಿ. ಒಗ್ಗರಣೆ ತೊಗೊಂಡು ಬಂದರು, ಉಣ್ಣಕತ್ತಿದ್ದು. ಅವ ಮ್ಯಾಳಿಗೆ ಮಗ ಮಕ್ಕೊಂಡಿದ್ನಲ್ಲ ಪುಣ್ಯಾತ್ಮ ಕೆಳಗೆ ಬಂದ ಮಾಡ್ಕೊತ ಬಂದ. ಈಕಿ ಹೇಳ್ತ ನಮ್ಮ ಎದುರಿಗೆ ಕೇಳಿಲ್ಲ. ಅಲ್ಲ ಮತ್ತೆ ನಿನ್ನೆ ಪುರಾಣಕ್ಕೆ ಹೋಗಿದ್ದೆಲ್ಲ ಹೆಂಗಿತ್ತು ಪುರಾಣ ಅಂತ ಕೇಳಿಲ್ಲ. ಇವ ಅಂದ ಅದ್ಯಾ ಪುರಾಣ ಹೇಳ್ತೈತೆ, ಅದೇನು ಆಡ್ತೈತೆ, ಅದ್ಯಾ ಪುರಾಣ ಸ್ವಲ್ಪರ ಬೇಸಲ್ಲ ಪುರಾಣ. ಬರೀ ಉಪ್ಪುಪ್ಪು ಇತ್ತಂದಂತ ಪುರಾಣ. ಅವನ ಬಾಯಾಗ ಪದ ಹಾಡಿದ್ದ ಬೇರೆ. ಅದೇ ಪುರಾಣ ಬರೀ ಉಪ್ಪುಪ್ಪು ನಾಯಿ ಇದು ಟಿಮ್ ಹೇಳವಲ್ಲ ಮಗ, ಪುರಾಣ ಉಪ್ಪುಪ್ಪು ಐತಂತನ. ಹಂಗಾಗಂಗಿಲ್ಲ. ಸಕ್ಕರೆಯ ಕೊಳ್ಳಿರು ಕಲ್ಲು ಸಕ್ಕರೆಯ ಕೊಳ್ಳಿರು ಜಗದವರಿಲ್ಲ ಅಂತೇಳಿದ್ದ ಮಹಾತ್ಮರು ಹೇಳಿದಂಗ. ಶರಣ ಸಂತ ಮಹಾತ್ಮರು ಪುರಾಣಗಳಂದ್ರೆ ಕಲ್ಲು ಸಕ್ಕರೆ ಇದ್ದ ಹಾಗೆ. ಹಂಗ ಕೆಲವಾರು ದಿವಸಗಳಾದ ನಂತರ ವಿದ್ಯೆಯ ಅಭ್ಯಾಸಕ್ಕಾಗಿ ಶರೀಫ ಗುರುಗೋವಿಂದ ಭಟ್ಟರ
ಗುರುವಿನ ಸೇವೆಗಾಗಿ ಗುರು ಗೋವಿಂದ ಭಟ್ಟರ ಸೇವೆ ಮಾಡಬೇಕಂತ ತಿಳ್ಕೊಂಡು ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ತಂದೆ ತಾಯಿಯೊಡನೆ ನೇರವಾಗಿ ಗುರುವಿನ ದರ್ಶನಕ್ಕೆ ಬರ್ತಾನ. ಶರೀಫ ಬರುವ ದಾರಿಯಲ್ಲಿ ಕಾಯಿತು ಕುಳಿದಿತ್ತಿರುವಂಥ ಕಳಸದ ಗುರು ಗೋವಿಂದ ಭಟ್ಟರಿಗೆ ಬಹಳ ಆನಂದವಾಗ್ತದೆ. ಬಾರೋ ಶರೀಫ ಬಾ ಅಂತ ತಿಳ್ಕೊಂಡು ಬರಮಾಡಿಕೊಂಡು ಶರೀಫನಿಗೆ ಓಂಕಾರವನ್ನು ಬರೆಸಿದರು. ಓಂಕಾರ ಅಂದರೆ ಏನು ಬೇಕಲ್ಲ. ಓಂಕಾರವನ್ನು ಮಣ್ಣಿನ ಪಾಟಿಯ ಮೇಲೆ ಬರೆಸಿದ ಗುರು ಸಾರ್ವಭೌಮರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ರು ಪ್ರಶ್ನೆ ಮಾಡ್ತಾನೆ ಶರೀಫ, ಯಪ್ಪ ಓಂಕಾರ ಅಂದರೆ ಏನು ಅಂದಾಗ, ನಾದ ಬಿಂದು ಕಲಾತೀತ ನಾಗಭೂಷಣ ಯಕಾರ ಮಕಾರ ನಕಾರಗಳ ಓಂಕಾರ, ಅಕಾರ ಉಕಾರ ಮಕಾರ ಯಕಾರ ನಕಾರಗಳ ಸಂಗಮವೇ ಇದು ಓಂಕಾರ. ಓಂ ಎನ್ನುವಂಥ ಆ ಮಂತ್ರದಲ್ಲಿ 12 ಕೋಟಿ ಅರ್ಥಗಳಿವೆ ಅಂತ. ಓಂಕಾರ ಅದು ಸಾಮಾನ್ಯವಾದದ್ದಲ್ಲ ಶರೀಫ. ಅಧ್ಯಯನ ಆಗಲಿ ಅಭ್ಯಾಸವಾಗಲಿ ಗುರು ಸೇವೆಯನ್ನು ಮಾಡು, ನಿನ್ನ ಬದುಕು ಸಾರ್ಥಕವಾಗುತ್ತದೆ ಅಂತ ತಿಳ್ಕೊಂಡು ಗುರು ಗೋವಿಂದ ಭಟ್ರು ಅಪ್ಪಣೆಯನ್ನು ಕೊಟ್ಟರು. ಶಿಷ್ಯನಿಗೆ ವಿದ್ಯೆಯ ಅಭ್ಯಾಸ ಪ್ರಾರಂಭವಾಗ್ತದೆ. ವಿದ್ಯಾಭ್ಯಾಸ ಪ್ರಾರಂಭವಾದಾಗ ತಂದೆ ತಾಯಿಗಳು, ಯಪ್ಪ ನಿಮ್ಮ ಮಗನ ನಿಮಗೆ ಒಪ್ಪಿಸಿವಿ, ನಾವು ಬರ್ತೀವ್ರಿ ಅಂತ ತಿಳ್ಕೊಂಡು ಹೇಳಿ, ಆ ತಾಯಿ ಒಲ್ಲದ ಮನಸ್ಸಿದ್ದರೂ ಮಗ ವಿದ್ಯಾವಂತನಾಗಬೇಕಲ್ಲ, ಸಂಸ್ಕಾರವಂತನಾಗಬೇಕಲ್ಲ, ಸೃಜನಶೀಲ ವ್ಯಕ್ತಿಯಾಗಬೇಕು. ಸುಶಿಕ್ಷಿತನಾದಾಗ ಮಾತ್ರ ಸಮಾಜದೊಳಗೆ ನಮಗೆ ಗೌರವವಿರ್ತದೆ. ಮಕ್ಕಳು ದಾರಿ ತಪ್ಪಿದ್ರೆ, ಮಕ್ಕಳ ಇಲ್ಲದವ್ರಿಗೆ ಒಂದೇ ಒಂದು ಚಿಂತೆಯಾದ್ರೆ, ಮಕ್ಕಳಿಲ್ಲ ಅನ್ನೋದೊಂದೇ ಚಿಂತೆ, ಮಕ್ಕಳಾದವ್ರಿಗೆ 100 ಚಿಂತೆ. ಇವತ್ತು ಏನೇ ನಡೆದದ ಸಮಾಜದೊಳಗೆ, ಸಣ್ಣ ಸಣ್ಣ ವಯಸ್ಸಿನೊಳಗೆ ಮಾಡಬಾರ್ದ ಅಪರಾಧಗಳನ್ನು ಮಾಡಕತ್ತೇವ. ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತ ಸಿನಿಮಾ ನಟರು ಇವರಿಗೆ ತಂದೆ ತಾಯಿಗಳಾಗಕತ್ಯಾರ. ಬ್ಯಾರ್ಯಾರಿಗಾಗಿ ಬಡಿಸ್ಕೊಂಡು ಸಾಯಕತ್ತೀವಿ. ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮನೆಯ ಗೌರವ ತರಬೇಕು. ಎಷ್ಟೋ ವಿದ್ಯಾರ್ಥಿಗಳು ಜೀವನ ನರಕ ಮಾಡ್ಕೊಳಕತ್ತಾರೆ. ಹಂಗಿದ್ರೆ ಮಾಡೋದೇನದ? ಅದಕ್ಕೆ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರದೊಡನೆ ಬೆಳೆಸಿದ್ರೆ ಮಕ್ಕಳ ಬದುಕು ಬಂಗಾರವಾಗ್ತದ. ಹಂಗೆ ಶರೀಫ ಶಿವಯೋಗಿಗೆ ಓಂಕಾರದ ಬೀಜ ಓಂಕಾರವನ್ನು ಬರೆಸಿದರು. ಗುರುವಿನ ಕೃಪಾ ಕಟಾಕ್ಷವಾಗ್ತದ. ಆಗ ಗುರು ದಿನನಿತ್ಯಲು ಗುರುವಿನ ಸೇವಾ ಮಾಡ್ತಾನೆ. ಶರೀಫ ಗುರುವಿನ ಸೇವೆ ಮಾಡ್ತಾನೆ. ವಿದ್ಯೆ ಏನದ ಸುಮ್ಮನೆ ಬರೋದಲ್ಲ, ಸುಮ್ಮನೆ ಬರುವುದಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕ್ತಿ. ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಮುಕುತಿ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಮುಕುತಿ ದೊರೆಯದಣ್ಣ ಮುಕುತಿ. ಪರಿಪರಿ ಅನೇಕ ಶಾಸ್ತ್ರವನೋದಿ, ಪರಿಪರಿ ಅನೇಕ ಶಾಸ್ತ್ರವನೋದಿ ವ್ಯರ್ಥವಾಯಿತೋ ಬಕುತಿ, ವ್ಯರ್ಥವಾಯಿತೋ ಬಕುತಿ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ. ಶಾಸ್ತ್ರವ ಓದಿದರಿಲ್ಲ, 100 ಪುರಾಣವ ಮುಗಿಸಿದರಿಲ್ಲ. ಸಾರ ನ್ಯಾಯ ಕತೆ ಕೇಳಿದರಿಲ್ಲ, ಧೀರನಾಗಿತ ತಿರುಗಿದರಿಲ್ಲ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ. ಕೊರಳೊಳು ಮಾಲೆ ಧರಿಸಿದರಿಲ್ಲ, ಬೆರಳೊಳು ಜಪಮಣಿ ಎಣಿಸಿದರಿಲ್ಲ.
ತಿರುಗಿದರಿಲ್ಲ ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ನಾರಿಯ ಭೋಗವ ಅಳಿಸಿದರಿಲ್ಲ ಶರೀರಕ್ಕೆ ಸುಖವೂ ಬಿಡಿಸಿದರಿಲ್ಲ ನಾರದ ಬರಸಿ ಪುರಂದರ ವಿಠಲ 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 ನಾರಿಯ ಭೋಗವ ಅಳಿಸಿದರಿಲ್ಲ ಶರೀರಕ್ಕೆ ಸುಖವು ಬಿಡಿಸಿದರಿಲ್ಲ ನಾರದ ವರಶ್ರೀ ಪುರಂದರ ವಿಠಲನ ಕೂಡಿಕೊಂಡು ತಾ ಪಡೆಯುವ ತನಕ ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿ ಅನೇಕ ಶಾಸ್ತ್ರವನೋದಿ ವ್ಯರ್ಥವಾಯಿತೋ ಬಕುತಿ ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ